ಯಹ ಶಬ್ದಕ್ಕರ್ಥ ಏನು? ಅದು ಯಜಿ ಎಂಬತಕ್ಕಂಥ ಧಾತುನಿಂದ ಉತ್ಪನ್ನವಾಗಿರತಕ್ಕಂಥ ಶಬ್ದ. ಅದು ಯಹ ಎಂಬತಕ್ಕಂಥದ್ದು ಯಜಿ ದೇವಪೂಜಾ ಸಂಗತಿ ಕರಣದಾನೇಶು ಅಂತ ತಾತ್ಪರ್ಯ. ಯಹ ಶಬ್ದಕ್ಕೇನರ್ಥ? ದೇವರ ಪೂಜಾ, ಸಜ್ಜನರ ಸಂಘ, ದಾನಾದಿಗಳಲ್ಲಿ ನಿಷ್ಠೆ ಉಳ್ಳವನು ಯಾರೋ ಅವನು ಅಂತ ಅರ್ಥ. ಯಾರು ಈ ಸ್ತೋತ್ರವನ್ನು ಪಠನೆ ಮಾಡ್ತಾರೋ, ಯಾರು ಪವಮಾನ ಹೋಮವನ್ನು ಮಾಡ್ತಾರೋ, ಯಾರು ಶಾಸ್ತ್ರಶ್ರವಣ ಮಾಡ್ತಾರೋ ಅಂತೆಲ್ಲ ಮಾತಾಡ್ತೇವೆ. ಅಲ್ಲಿ ಯಾರು 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 ಅಂತ ಕೇಳ್ತಿದ್ವಲ್ಲ, ಯಾರು ಅನ್ನೋದು ಕ್ವಾಲಿಫಿಕೇಷನ್. ಅದು ಯಾವ ಅರ್ಹತೆ ಇರುವವನು ಶಾಸ್ತ್ರಶ್ರವಣ, ಯಾವ ಅರ್ಹತೆ ಇರುವವನು ಈ ಸ್ತೋತ್ರ ಪಾರಾಯಣ ಮಾಡಬೇಕು, ಯಾವ ಅರ್ಹತೆ ಇರುವವನು ಈ ಕರ್ಮವನ್ನು ಮಾಡಬೇಕು. ಆ ಯಹ ಶಬ್ದ ಅಧಿಕಾರವನ್ನು ತೋರಿಸುತ್ತೆ. ಯಹ ಶಬ್ದ ಅರ್ಹತೆ, ಕ್ವಾಲಿಫಿಕೇಷನ್ ತೋರಿಸುತ್ತೆ. ಈ ಸ್ತೋತ್ರಕ್ಕೆ ಕ್ವಾಲಿಫಿಕೇಷನ್ ಏನು? ಯಾರಿಗೆ ಫಲ ಬರುವುದು? ಹೇಳ್ಕೊಂಡವರಿಗೆಲ್ಲ ಫಲ ಬಂದುಬಿಡ್ತದ? ಸುಮ್ಮನೆ ಹೇಳ್ಕೊಳ್ತಾ ಇದ್ರೆ ಫಲ ಬಂದುಬಿಡ್ತದೇನು? ಫಲಸಿದ್ಧಿ ಇದೆ. ಕೇವಲ ಸುಮ್ಮನೆ ಹೀಗೆ ನಾಮ ಉಚ್ಚಾರಣೆ ಮಾಡೋದರಿಂದ ಒಂದು ಫಲ ಇದೆ. ಅದು ಎಷ್ಟು ಫಲ? ಅದಕ್ಕಿಂತ ಉತ್ತಮ ಫಲ ಯಾವುದು? ಅನುಸಂಧಾನಕ್ಕಿದೆ. ಅರ್ಥಾನುಸಂಧಾನಕ್ಕೆ ಅತೀವವಾಗಿರತಕ್ಕಂಥ ಫಲ ಇದೆ. ಅರ್ಥಾನುಸಂಧಾನವನ್ನು ಮಾಡಿಕೊಳ್ತಾ ಕರ್ಮಾನುಷ್ಠಾನ ಮಾಡುವವನಿಗೆ ಇನ್ನೂ ಅಧಿಕವಾಗಿರತಕ್ಕಂಥ ಫಲ ಇದೆ. ಹೀಗೆಲ್ಲ ಫಲದಲ್ಲಿ ಏನಿದೆ? ಒಂದೊಂದೇ ತಾರತಮ್ಯಗಳು ಅಂತ ಇದ್ದಾವೆ. ಏಕಾಏಕಿ ಫಲ ದೊರಕೋದಲ್ಲ ಅದು. ಹಾಗಾಗಿ ಆ ಫಲಕ್ಕೆ ಬೇಕಾಗಿರತಕ್ಕಂತಹ ಅಧಿಕಾರವನ್ನು ಸೂಚನೆ ಮಾಡ್ತಾ ಇದೆ ಯಹ ಎಂಬತಕ್ಕಂಥ ಶಬ್ದ. ಯಹ ಎಂಬತಕ್ಕಂಥ ಶಬ್ದ ಫಲಕ್ಕೆ ಬೇಕಾಗಿರ್ತಕ್ಕಂಥ ಅಧಿಕಾರವನ್ನು ಸೂಚನೆ ಮಾಡ್ತಾ ಇದೆ. ಯಾವುದು ಅಧಿಕಾರ? ಈ ಸ್ತೋತ್ರ ಫಲದಾಯಕ ಆಗಬೇಕು ಅಂತಂದರೆ ನಮಗೆ ಏನು ಇರಬೇಕು ಯೋಗ್ಯತೆ? ಯಾವ ಯೋಗ್ಯತೆ ಉಳ್ಳವರಾಗಿ ಈ ಸ್ತೋತ್ರ ಪಾರಾಯಣ ಮಾಡಿದರೆ ನಮಗೆ ಆ ಫಲ ಸಿದ್ಧಿಯಾಗುತ್ತೆ? ಬಹಳ ಮುಖ್ಯವಾದ ಅಂಶ. ಅದನ್ನು ಯಹ ಅನ್ನೋ ಶಬ್ದದಿಂದ ವ್ಯಾಸರಾಜ ಗುರು ಸಾರ್ವಭೌಮರು ತೋರಿಸ್ತಾ ಇದ್ದಾರೆ. ಯಜಿ ಎಂಬತಕ್ಕಂತಹ ಧಾತುವಿನಿಂದ ಉತ್ಪನ್ನವಾದಂಥ ಯಹ ಶಬ್ದಕ್ಕೆ ಅರ್ಥ ದೇವಪೂಜಾ ಸಂಗತಿ ಕರಣದಾನೇಶು ಅಂತ ಹೇಳ್ತಾ ಇದ್ದಾರೆ. ಸಂಗತಿಕರಣ ಅಂತಂದ್ರೇನು? ದೇವಪೂಜಾ, ಸಜ್ಜನರ ಸಂಘ ಮತ್ತು ದಾನಾದಿಗಳಲ್ಲಿ ನಿಷ್ಠೆ ಇರುವವನು ಅಂತ ಅರ್ಥ. ಈ ಮೂರೂ ನಿಷ್ಠೆ ಇರಬೇಕಂತೆ. ಅವರು ಸ್ತೋತ್ರ ಪಾರಾಯಣ ಮಾಡಿದರೆ ಫಲದಾಯಕ ಆಗುತ್ತೆ. ಇದು ಮೊತ್ತ ಮೊದಲ ಕ್ವಾಲಿಫಿಕೇಷನ್ ಏನು ಹೇಳ್ತಾ ಇದ್ದಾರೆ? ದೇವರ ಪೂಜೆ ಮಾಡೋದನ್ನಾಗಿರಬೇಕು ಅಂದರೆ ಭಗವಂತನ ಪೂಜಾ ಮಾಡಲಿಕ್ಕೆ ಬರಬೇಕು, ಚೆನ್ನಾಗಿ ದೇವರ ಪೂಜೆ ಮಾಡುವುದನ್ನು ಕಲ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲನೇ ಕ್ವಾಲಿಫಿಕೇಷನ್. ದೇವರ ಪೂಜೆ ಮಾಡೋದನ್ನಾಗಿರಬೇಕು. ಕಡೆ ಪಕ್ಷ ಭಗವಂತನ ಒಂದು ಸಾಲಿಗ್ರಾಮವು, ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು 4 ಮಂತ್ರಗಳನ್ನು 4 ಶ್ಲೋಕಗಳನ್ನು ಹೇಳಿ ಒಂದು ಅರ್ಚನೆ ಮಾಡುವುದು, ಒಂದು ಅಭಿಷೇಕ ಮಾಡುವುದು, ಒಂದು ಮಂಗಳಾರತಿ ಮಾಡುವುದು ಇದ್ದಾದರೂ ಗೊತ್ತಿರಬೇಕು. ದೇವರ ಪೂಜೆ ಮಾಡೋವನಾಗಿರಬೇಕು. ಮೊದಲನೇ ಕ್ವಾಲಿಫಿಕೇಷನ್ ಹಾಕಿದ್ರು. ಎರಡನೇ ಕ್ವಾಲಿಫಿಕೇಷನ್ ಹಾಕ್ತಾ ಇದ್ದಾರೆ, ಸಜ್ಜನರ ಸಂಘದಲ್ಲಿ ಇರಬೇಕು. ದುಷ್ಟಜನ ಸಂಘದಲ್ಲಿ ಇದ್ದರೆ ಪ್ರಯೋಜನ ಇಲ್ಲ. ಎಲ್ಲ ಮಾಡ್ತೀನಿ, ದುಷ್ಟಜನ ಸಂಘದಲ್ಲಿ ಇದ್ದೇನೆ, ಫಲದಾಯಕ ಆಗೋಲ್ಲ ಅದು. ಯಾಕೆ ಕೊಡ್ತಾರೆ? ಯಾಕೆ ದ್ರೋಣರು ಏಕಲವ್ಯನಿಗೆ ಯಾಕೆ ವಿದ್ಯೆ ಕೊಡಲಿಲ್ಲ? ದ್ರೋಣರು ಏಕಲವ್ಯನಿಗೆ ಯಾಕೆ ವಿದ್ಯೆ ಕೊಡಲಿಲ್ಲ ಅಂತಂದರೆ, ಏಕಲವ್ಯ ದುಷ್ಟಜನ ಸಂಘದಲ್ಲಿ ಇದ್ದವನು. ಅಂಥವರಿಗೆ ಕೊಟ್ಟರೆ ಅನಾಹುತ ಸಮಾಜಕ್ಕೆ. ಹೌದಾ? ದುಷ್ಟಜನ ಸಂಘದಲ್ಲಿರೋವರಿಗೆ ನೀವು ವಿದ್ಯೆ ಕೊಟ್ಟು ಬಿಡ್ತೀರೇನು? ಎಲ್ಲ ರಹಸ್ಯಗಳನ್ನು ಬಿಚ್ಚಿಕೊಟ್ಟು ಬಿಡ್ತೀರಾ? ಕೊಡೋದಿಲ್ಲಲ್ಲ. ಎಷ್ಟೆಲ್ಲ ಪರಿಚಯ ಇದ್ದು ಹತ್ತಿರ ಇದ್ದವರಿಗೆ ಹಿಂದೆ ಮುಂದೆ ಆಲೋಚನೆ ಮಾಡ್ತೇವೆ ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಹೇಳಿಕೊಡ್ಲಿಕ್ಕೆ. ಇನ್ನಂಥದ್ದು ದುಷ್ಟಜನ ಸಂಘದಲ್ಲಿದ್ದವನು ಏಕಲವ್ಯ, ಜರಾಸಂಧಾದಿಗಳ ಮಧ್ಯದಲ್ಲಿ ಬೆಳೆದವನು. ಅವರಪ್ಪ ಹಿರಣ್ಯಧನು, ಅವನು ಜರಾಸಂಧ, ಇವರೆಲ್ಲರಿಗೂ ಕೂಡ ಆತ್ಮೀಯ ಸಖ ಅವನು. ಅಂತಹ ದುಷ್ಟಜನ ಸಂಗಮದಲ್ಲಿ ಇರತಕ್ಕಂಥವನಿಗೆ ದ್ರೋಣಾಚಾರ್ಯ ವಿದ್ಯೆ ಕೊಟ್ಟು ಬಿಡ್ತಾರಾ? ದ್ರೋಣಾಚಾರ್ಯರಿಗೆ ಸಾಮರ್ಥ್ಯ ಇದೆ, ಅವರ ವಿಗ್ರಹಕ್ಕೂ ಸಾಮರ್ಥ್ಯ ಇದೆ ವಿದ್ಯೆ ಕೊಡಲಿಕ್ಕೆ. ಆದರೆ ಅವನದನ್ನು ಅದನ್ನು ಕಿತ್ಕೊಂಡ್ರದಕ್ಕೆ ಕದ್ದ ವಿದ್ಯೆಯನ್ನು ಕಿತ್ಕೊಂಡ್ರಷ್ಟೇ ದ್ರೋಣಾಚಾರ್ಯರು. ನಾವೆಲ್ಲ ಕೇಳ್ತೇವೆ. ಹಾಗಾಗಿ ಸಜ್ಜನರ ಸಂಘದಲ್ಲಿ ಇರುವವನಾಗಬೇಕು. ಇಲ್ಲ ಅಂತಂದರೆ ದೊರಕಿದ ಫಲವನ್ನು ದುಷ್ಟ ಕಾರ್ಯಕ್ಕೆ ಉಪಯೋಗಿಸ್ಕೊಂಡು ಬಿಡ್ತಾರೆ. ಎಂತೆಂಥ ಅಮೋಘವಾಗಿರತಕ್ಕಂತಹ ಅಸ್ತ್ರಗಳನ್ನು ಅವೆಲ್ಲ ಪಡ್ಕೊಂಡ್ರೋ ಇಲ್ಲೋ ದೈತ್ಯಾದಿಗಳೆಲ್ಲರೂ. ದೈತ್ಯರುಗಳು ಕೂಡ ತಪಸ್ಸನ್ನು ಮಾಡಿ ಅನೇಕ ದಿವ್ಯ ಅಸ್ತ್ರಗಳನ್ನು ಪಡ್ಕೊಂಡ್ರು. ಏನು ಬಂತಪ್ಪ ಅದರಿಂದ? ಸಮಾಜ ಕಂಟಕರಾಗಿ ಕೂತ್ಕೊಂಡ್ರು, ದೇವತಾ ಪೀಡಕರಾಗಿ, ಸಜ್ಜನರಿಗೆ ತೊಂದರೆ ಕೊಡುವವರಾಗಿ ಕೂತ್ಕೊಂಡ್ರು. ಕಂಸ ಅದ್ಭುತವಾಗಿರತಕ್ಕಂಥ ವರಗಳನ್ನು ಪಡ್ಕೊಂಡ ರುದ್ರದೇವರಿಂದ. ಜರಾಸಂಧ ಭಾರೀ ವರಗಳನ್ನು, ಅಸ್ತ್ರಗಳನ್ನು, ಗದೆಗಳನ್ನು ಎಲ್ಲವನ್ನೂ ಸಂಪಾದನೆ ಮಾಡಿಕೊಂಡಿದ್ದ. ಏನಾಯಿತು ಅದರಿಂದ? ದುಷ್ಟಕೂಟ ನಿರ್ಮಾಣ ಆಯಿತು. ದುರ್ಜನರ ಸಂಘದಲ್ಲಿ ಇದ್ದು ಫಲ ಅಪೇಕ್ಷೆ ಮಾಡಿದರೆ ಆ ಫಲ ದೊರಕೋಲ್ಲ. ಕೊಟ್ಟರು ಆ ಫಲ ಸಿದ್ಧಿಯಾದರೂ ಅದು ಲೋಕಕಂಟಕ ಆಗಿಬಿಡ್ತದೆ. ಹಾಗಾಗಿ ಎರಡನೇ ಕಂಡೀಷನ್ ಹಾಕ್ತಾ ಇದ್ದಾರೆ, ಸಜ್ಜನರ ಸಂಘದಲ್ಲಿ ಇರೋನಾಗಬೇಕು.
ದೇವರ ಪೂಜಾ, ಸಜ್ಜನರ ಸಂಘ ಎರಡನೇ. ಇನ್ನು ಮೂರನೇ ಕಂಡೀಷನ್ ಅಂತಂದರೆ ಕ್ವಾಲಿಫಿಕೇಷನ್ ಹೇಳ್ತಾ ಇದ್ದಾರೆ, ದಾನಾದಿ ನಿಷ್ಠೆ ಅಂತ ಹೇಳ್ತಿದ್ದಾರೆ. ದಾನಾದಿ ನಿಷ್ಠೆ ಇರಬೇಕು, ದಾನ ಮಾಡತಕ್ಕಂಥ ನಿಷ್ಠೆ ಇರಬೇಕು ಅವನಿಗೆ. ಇದನ್ನು ಮಮ ಎಂಬುದಾಗಿ ದಾನ ಮಾಡತಕ್ಕಂಥ ನಿಷ್ಠೆ ಇರಬೇಕು. ಅಂತಂದರೆ ತಾನು ಕಷ್ಟಪಟ್ಟು ಅರ್ಜಿಸಿದ ಪದಾರ್ಥ ಅದರ ಮೇಲೆ ವ್ಯಾಮೋಹ ಬಿಟ್ಟಿರಬೇಕು. ನಾವೆಲ್ಲ ವ್ಯಾಮೋಹ ತುಂಬ ಜಾಸ್ತಿ, ನಮಗೆ ವ್ಯಾಮೋಹ ಬಹಳ ಇರ್ತದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ, ಹೆಂಗ್ರಿ ಕೊಡೋದವರಿಗೆ, ಸುಮ್ಮನೆ ಕೊಟ್ಬಿಡೋಕ್ಕಾಗುತ್ತೇನ್ರಿ ಅಂತೀವಿ. ನೀ ಕಷ್ಟಪಟ್ಟು ಸಂಪಾದನೆ ಮಾಡಿದ ಪದಾರ್ಥದ ಮೇಲೆ ವ್ಯಾಮೋಹ ಬಿಟ್ಟು ಇನ್ನೊಬ್ಬರ ಕೈಗೆ ಇಟ್ಟಾಗಲೇ ಅದು ದಾನ ಅಂತಾಗೋದು. ಇದನ್ನು ಮಮ ಅಂತ ಹೇಳ್ತೇವೆ. ಇದು ನನ್ನದಲ್ಲ, ಇನ್ನು ಮುಂದೆ ನಿಮ್ಮದು. ಒಬ್ಬರ ಕೈಗೆ ಕೊಟ್ಟು ಅದನ್ನು ಹೇಳ್ತೀವೋ ಇಲ್ಲೋ? ಅಂದರೆ ಏನರ್ಥ? ನೀನೇ ಕಷ್ಟಪಟ್ಟು ದುಡಿದಿದ್ದು, ನೀನೇ ಕಷ್ಟಪಟ್ಟು ದುಡಿದಂತಹ ನಿನ್ನದೇ ಪದಾರ್ಥ, ಆದರೆ ಅದರ ಮೇಲೆ ವ್ಯಾಮೋಹವನ್ನು ಬಿಟ್ಟು ಸಂತೋಷದಿಂದ ಇನ್ನೊಬ್ಬರ ಕೈಯಲ್ಲಿಟ್ಟಿಯಲ್ಲ, ನಿನ್ನ ಪರಿಶ್ರಮಗಳನ್ನು ಆಲೋಚನೆ ಮಾಡದೇ ನೀನು ಇನ್ನೊಬ್ಬರ ಕೈಯಲ್ಲಿಟ್ಟಿಯಲ್ಲ, ಅದಕ್ಕೆ ದಾನ ಅಂತ ಕರೀತಾ ಇದ್ದಾರೆ. ಅದು ಮುಖ್ಯ ಅಂತಂದು. ವ್ಯಾಮೋಹಿತನಾಗಿ ಕೂತ್ಕೊಂಡು ಜಿಪುಣಾಗ್ರೇಸರನಾದರೆ ಅವನಿಗೆ ಯಾಕೆ ಫಲ? ಹೌದಲ್ಲ? ಅಂದರೆ ವ್ಯಾಮೋಹ ಇರಬಾರದು. ನಾವು ಅರ್ಜಿಸಿದ ಪದಾರ್ಥಗಳ ಮೇಲೆ ವಿಪರೀತವಾದ ವ್ಯಾಮೋಹದಿಂದ ಯುಕ್ತರಾಗಿ ಬಿಟ್ಟರೆ ಅದು ಫಲ ಪ್ರಯೋಜನಕ್ಕೆ ಬರುವುದಿಲ್ಲ. ಜಿಪುಣಾಗ್ರೇಸರರಾಗಿ ಕೂತು ಬಿಡ್ತೇವೆ. ಹಾಗಾಗಿ ಏನು ಮಾಡಬೇಕು? ಅದನ್ನು ಇನ್ನೊಬ್ಬರಿಗೆ ಕೊಡುವಂತಹ ಸಾಮರ್ಥ್ಯ, ನಿಷ್ಠೆ ಉಳ್ಳವನು ಮಾತ್ರ ಈ ಸ್ತೋತ್ರ ಪಾರಾಯಣ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಂದರೆ ಏನಾಯಿತು? 3 ರೀತಿ ಹೇಳಿಬಿಟ್ವಿ ಈಗ. ದೇವರ ಪೂಜಾ ನಿಷ್ಠೆ, ಮತ್ತು ಎರಡನೇದಾಗಿ ಸಜ್ಜನರ ಸಂಘದಲ್ಲಿ ನಿಷ್ಠೆ, ಮೂರನೇದಾಗಿ ದಾನದಲ್ಲಿ ನಿಷ್ಠೆ ಉಳ್ಳವನು ಯಾರೋ ಅವನು ಈ ಸ್ತೋತ್ರ ಪಾರಾಯಣ ಮಾಡಬೇಕು ಅಂತ ಅಧಿಕಾರವನ್ನು ಯಹ ತ್ರಿವಾರಂ ಯಹ ಪಟೇನ್ ನಿತ್ಯಂ ಈ ತಾತ್ಪರ್ಯವನ್ನು ತೋರಿಸ್ತಾ ತ್ರಿವಾರಂ ಅಂತಂದರು. 3 ಸಲ ಅಂತ ನಾವು ಸಾಮಾನ್ಯ ಅರ್ಥ ಮಾಡ್ತೇವೆ. 3 ಸಲ ಅನ್ನೋದೇನು ತಾತ್ಪರ್ಯ ಅಲ್ಲ. ಅದೇನಕ್ಕೆ 3 ಸಲ ಹೇಳ್ಕೋಬೇಕ್ರಿ ಅಂತ ಪ್ರಶ್ನೆ ಕೇಳಿದ್ರೆ 3 ಸಲ ಅನ್ನೋ ತಾತ್ಪರ್ಯ ಅಲ್ಲ. ವ್ಯಾಸರಾಜಗುರು ಸಾರ್ವಭೌಮರದ್ದು. ಅವರು ತ್ರಿವಾರಂ ಅನ್ನೋದಕ್ಕೆ ತಾತ್ಪರ್ಯ ಏನು ಅಂದರೆ ತ್ರಿಭಿಹಿ ವೀಯತೆ ಇತಿ ತ್ರಿವಾರಂ ಅಂತಂದರು. ಈ ಸ್ತೋತ್ರದಲ್ಲಿ 3 ಜನರ ಸನ್ನಿಧಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಫಲ ಕೊಡ್ತದೆ ಅಂತ ಹೇಳ್ತಿರೋದು. ಈ ಸ್ತೋತ್ರವು 3 ಜನರ ಸನ್ನಿಧಾನ ಉಳ್ಳದ್ದು, ಹಾಗಾಗಿ ಇದು ಫಲ ಕೊಡುತ್ತದೆ. ಮುಖ್ಯಪ್ರಾಣ ದೇವರಿಗೆ ಸ್ವತಂತ್ರವಾಗಿ ಫಲ ಕೊಡುವ ಸಾಮರ್ಥ್ಯ ಉಂಟಾ? ಇಲ್ಲ. ಲಕ್ಷ್ಮೀನಾರಾಯಣ ದೇವರ ಅನುಗ್ರಹದಿಂದ ಮುಖ್ಯಪ್ರಾಣ ದೇವರು ಫಲ ಕೊಡುವವರು. ಈಗ ಮಂತ್ರಾಲಯ ಪ್ರಭುಗಳನ್ನು ನಾವು ಸೇವೆ ಮಾಡ್ತೀವಿ. ಮಂತ್ರಾಲಯ ಪ್ರಭುಗಳು ಅವರು ಅನುಗ್ರಹ ಅವರು ಕೊಡ್ತಾರೆ ಫಲ ಅಂತಂದರೆ ಇಲ್ಲ. ಮುಖ್ಯಪ್ರಾಣ ದೇವರನ್ನು ಆಶ್ರಯಿಸಿ, ಭಗವಂತನನ್ನು ಆಶ್ರಯಿಸಿ, ಅವರ ವೃಂದಾವನದಲ್ಲಿ ರಾಮ, ಕೃಷ್ಣ, ವೇದವ್ಯಾಸ ಮತ್ತು ಹಯಗ್ರೀವ ರೂಪಗಳು ಇದ್ದಾವೆ. ಆ 4 ರೂಪಗಳ ಅನುಗ್ರಹದಿಂದಾಗಿ ರಾಯರು ನಮಗೆ ಅನುಗ್ರಹ ಮಾಡ್ತಾರೆ. ಹೌದಾ? ಇದು ತಾತ್ಪರ್ಯ ಇರೋದು. ಹಾಗೆಯೇ ಈ ಸ್ತೋತ್ರ ಫಲ ಕೊಡಲಿಕ್ಕೆ ಯೋಗ್ಯತೆ ಉಳ್ಳದ್ದು. ಯಾಕೆ ಅಂತಂದರೆ ಇದರಲ್ಲಿ 3 ಜನರ ಸನ್ನಿಧಾನ ಇದೆ ಅಂತಂದರು. ಅದನ್ನೇ ತ್ರಿವಾರಂ ಅಂತ ಹೇಳ್ತಾ ಇದ್ದಾರೆ. ಯಾವ 3 ಜನರ ಸನ್ನಿಧಾನ ಇದೆ ಇದರಲ್ಲಿ? ಒಂದು ಲಕ್ಷ್ಮೀದೇವಿ, ಎರಡನೇದು ನಾರಾಯಣ ದೇವರು, ಮೂರನೇದಾಗಿ ಸ್ವತಃ ವಾಯುದೇವರು. ಅಂದರೆ ಈ ಸ್ತೋತ್ರವು ಲಕ್ಷ್ಮೀ, ನಾರಾಯಣ ಮತ್ತು ವಾಯುದೇವರ ಮಹಿಮೆಗಳನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡತಕ್ಕಂಥ ಸ್ತೋತ್ರವೆಂದೂ ತ್ರಿವಾರಂ. ಈ ಆಲೋಚನೆಯನ್ನು ಯುಕ್ತರಾಗಿ ಈ ಸ್ತೋತ್ರ ಪಾರಾಯಣ ಮಾಡಿರಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಈ ಸ್ತೋತ್ರದಲ್ಲಿ ಲಕ್ಷ್ಮೀ, ನಾರಾಯಣ ಮತ್ತು ವಾಯುದೇವರು 3 ಜನ ಚೆನ್ನಾಗಿ ಪ್ರತಿಪಾದಿತರಾಗಿದ್ದಾರೆ ಎಂದು ತಿಳಿದೇ ತ್ರಿವಾರಂ ಪಠೇತ್, ಚೆನ್ನಾಗಿ ಜಪಿಸಿಕೊಳ್ಳಿರಿ ಎಂದರು. 3 ಸತಿ, 4 ಸತಿ, 5 ಸತಿ ಅಂತ ಅವರೇನು ಹೇಳಿಲ್ಲ. ಒಂದೇ ಸತಿ ಹೇಳ್ಕೊಳ್ರಿ. ಆದರೆ ಚಿಂತನೆ ಏನಿರಬೇಕು? ಲಕ್ಷ್ಮೀ, ನಾರಾಯಣ ಮತ್ತು ಮುಖ್ಯಪ್ರಾಣದೇವರು ಈ ಸ್ತೋತ್ರದಲ್ಲಿ ಪ್ರತಿಪಾದಿತರು ಆಗಿದ್ದಾರೆ ಎಂಬ ಚಿಂತನೆ ಇರಬೇಕು. ಅದು ಮುಖ್ಯ ಅಂತ ಕರೆದು. ಎರಡನೇದು, ಅಥವಾ ತ್ರಿಭಿಹಿ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳಿಂದ ಯುಕ್ತರಾಗಿ ಪಠೇತ್, ಯಾರು ಪಠಿಸುತ್ತಾರೋ ಅವರಿಗೆ ಫಲ ಅಂತ ಹೇಳಿದರು. ತ್ರಿವಾರಂ 3 ಸಲ ಅಲ್ಲ, ಜ್ಞಾನ, ಭಕ್ತಿ, ವೈರಾಗ್ಯ ಎಂಬತಕ್ಕಂಥ 3ರಿಂದ ಕೂಡಿದವರಾಗಿ ಸ್ತುತಿಸುವವರು ಆಗಿರಿ ಅಂತ ಬರೆದರು. ಅಥವಾ ತ್ರಿಭಿಹಿ ಅಂತಂದರೆ ಮನಸ್ಸು, ವಾಚ ಮತ್ತು ಕಾಯ. ಕಾಯ, ವಾಚ, ಮನಸ ಈ ಸ್ತೋತ್ರವನ್ನು ಹಾಡಿರಿ ಅಂತ ಹೇಳಿದರು. ಅಂದರೆ ವಾಚ, ಈಗ ಮನಸ್ಸು ಅಂತಂದ್ರೆ ಏನು? ಮನ ಅಂತಂದ್ರೆ ಏನು? ಮನಸ್ಸಿನಲ್ಲಿ ಅರ್ಥ ಅನುಸಂಧಾನವನ್ನು ಮಾಡಿಕೊಳ್ತಾ ನೋಡಿ. 3 ತ್ರಿಭಿಹಿ ತ್ರಿವಾರಂ ಅಂತಂದ್ರೇನು? ಮನಸ್ಸು, ವಾಚ
ಮತ್ತು ಕಾಯ. ಮನಸ್ಸು ಅಂತಂದರೆ ಮನಸ್ಸಿನಿಂದ ಅರ್ಥಾನುಸಂಧಾನ ಮಾಡಿಕೊಳ್ತಾ ಈ ಸ್ತೋತ್ರವನ್ನು ಪಾರಾಯಣ ಮಾಡಿರಿ, ಫಲ ಉಂಟು. ಎರಡನೇದಾಗಿ ವಾಚಾ, ಸ್ವಚ್ಛವಾದ ಉಚ್ಚಾರಣೆ ಬಹಳ ಮುಖ್ಯ. ಶಬ್ದಗಳನ್ನು ಉಚ್ಚಾರಣೆ ಮಾಡಬೇಕಾದರೆ ಹಿಂದೆ ಮುಂದೆ ಆಗಬಾರ್ದು, ಅವ್ಯವಸ್ಥೆ ಆಗಬಾರ್ದು. ಹಾಗಾಗಿ ಅರ್ಥಾನುಸಂಧಾನ ಇದ್ದಾಗ ಶಬ್ದ ಸ್ವಚ್ಛವಾಗಿ ಬರ್ತದೆ. ಹಾಗಾಗಿ ಸ್ವಚ್ಛವಾಗಿರತಕ್ಕಂತಹ ಶಬ್ದೋಚ್ಚಾರಣ ಪೂರ್ವಕವಾಗಿ ಸ್ತೋತ್ರ ಮಾಡಿರಿ. ಅಥವಾ ಮೂರನೇದಾಗಿ ಕಾಯ, ದೈಹಿಕ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡ್ತಾ ಪಾರಾಯಣ ಮಾಡಿರಿ. ಇದನ್ನು ತೋರಿಸ್ತಿದ್ದಾರೆ. ಇದು ತ್ರಿವಾರಂ ಎಂದರೆ ಇದು ಕಾಯ ವಾಚ ಮನಸ ಮೂರೂ ರೀತಿಯಿಂದಲೂ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಚಿಂತನೆಯನ್ನು ಮಾಡುತ್ತಾ ಪ್ರದಕ್ಷಿಣಾದಿಗಳನ್ನು ಮಾಡಿದರೆ ನಿಮಗೆ ಫಲ ಉಂಟು. ಇದನ್ನು ತೋರಿಸ್ತಿದ್ದಾರೆ. ಇದು ತ್ರಿವಾರಂ ಶಬ್ದದ ಅರ್ಥ. ಅಥವಾ ಇನ್ನೂ ಒಂದಿದೆ, ತ್ರಿವಾರಂ ಮೂರು ರೀತಿಯಾದ ಜ್ಞಾನ ಇರಬೇಕು. ಈ ಸ್ತೋತ್ರ ಪಾರಾಯಣ ಮಾಡುವವನಿಗೆ ಮೂರು ಜ್ಞಾನಗಳಿಂದ ಯುಕ್ತನಾಗಿರಬೇಕು ಅವನು. ಯಾವುದು? ಒಂದು ವಿಷ್ಣು ಸರ್ವೋತ್ತಮತ್ವ ಜ್ಞಾನ, ವಿಷ್ಣು ಪ್ರೇರಕತ್ವ ಜ್ಞಾನ, ಇನ್ನೊಂದು ವಿಷ್ಣು ಪ್ರೀತಿ ಉದ್ದೇಶ್ಯ ಎಂಬ ಜ್ಞಾನ. ವಿಷ್ಣು ಸರ್ವೋತ್ತಮ ಎಂಬತಕ್ಕಂಥ ಜ್ಞಾನವುಳ್ಳವನಾಗಿ ಈ ಸ್ತೋತ್ರ ಪಾರಾಯಣ ಮಾಡು. ಅದರ ಜೊತೆಗೆ ವಿಷ್ಣುವಿನ ಪ್ರೇರಣೆಯಿಂದ ನಾನು ಮಾಡ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾದ ಅಂಶ. ಭಗವಂತನ ಪ್ರೇರಣೆಯಿಂದಲೇ ನಾನು ಮಾಡ್ತಾ ಇರೋದು. ಭಗವಂತ ಪ್ರೇರೇಪಿಸದೆ ಹೋಗಿದ್ದಿದ್ರೆ ನಾನೆಲ್ಲಿ ಮಾಡ್ತಾ ಇದ್ದೆ? ಹಾಗಾಗಿ ವಿಷ್ಣು ಸರ್ವೋತ್ತಮನು ಎಂಬ ಜ್ಞಾನವು ಮತ್ತು ವಿಷ್ಣುವೇ ಪ್ರೇರಕನು, ಈ ಸ್ತೋತ್ರ ಪಾರಾಯಣ ಮಾಡುವಂತೆ ಭಗವಂತ ನನ್ನನ್ನು ಪ್ರೇರೇಪಿಸಿದ ಎಂಬತಕ್ಕಂಥ ಚಿಂತನೆ ಬೇಕು. ಮೂರನೇದಾಗಿ ವಿಷ್ಣು ಪ್ರೀತಿ ಉದ್ದೇಶ ಇರಬೇಕು. ಭಗವಂತ ಪ್ರೀತನಾಗಲಿ ಅಂತ ಮಾಡಬೇಕು. ಶಾಸ್ತ್ರಕಾರರು ಇದನ್ನು ಬಹಳ ಒತ್ತು ಹೇಳ್ತಾರೆ. ಯಾವತ್ತೂ ಕೂಡ ನಾವು ಪುಣ್ಯ ಬರಲಿ ಪಾಪ ಬರಲಿ ಅಂತ ಕರ್ಮ ಮಾಡೋದಲ್ಲ. ಇದೊಂದು ಮೂರ್ಖತನದ ಪರಮಾವಧಿ ನಮ್ಮಲ್ಲಿರ್ತಕ್ಕಂಥದ್ದು. ಒಂದು ಪುಣ್ಯದ್ದೋ ಪಾಪದ್ದೋ ಏನು ಆಕಾಂಕ್ಷೆ ಇಟ್ಟುಕೊಂಡು ಮಾಡೋದಲ್ಲ. ನಾವು ಮಾಡಬೇಕಾದ ಕಾರ್ಯ ಏನು? ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತಿರಬೇಕು. ವಿಜಯದಾಸರು ಏನಂದರು? ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ. ಎಂತ ಮಾತು ಹೇಳಿದ್ದಾರೆ ವಿಜಯದಾಸರು? ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ. ನಾನು ಮಾಡಿದ ಪುಣ್ಯದಿಂದ ಇವೆಲ್ಲ ನಡೀತಾ ಇದೆ ಅಂತ ಅಂದ್ಕೊಳ್ಳೇನೋ? ಯಾವ ಪುಣ್ಯ ರೀ, ಯಾವ ಪಾಪ ರೀ? ಭಗವಂತ ಪ್ರೀತನಾದರೆ ಮುಗಿದೋ ಆಯಿತು. ಯಾವ ಪುಣ್ಯ ಯಾವ ಪಾಪ ಲೆಕ್ಕಕ್ಕೆ ಬರ್ತದೆ? ಮಹಾಪಾಪ ಮಾಡಿದವರೆಲ್ಲರೂ ಭಗವಂತ ಕೈ ಹಿಡ್ದಿಲ್ವಾ? ಮಹಾ ಪಾಪ ಮಾಡಿದವರು ಯಾರನ್ನೂ ಭಗವಂತ ಕೈ ಹಿಡದೇ ಇಲ್ವೇನೋ? ತೋರಿಸ್ಬೇಕಾ? ಎಂತೆಂಥ ಪಾಪ ಮಾಡಿದ್ದಾರೆ. ಭಗವಂತನನ್ನು ಜಾಡಿಸಿ ಒದ್ದನಲ್ರಿ ಭೃಗು ಋಷಿ, ಭಗವಂತ ಅವನನ್ನು ಕೈ ಹಿಡಿಲಿಲ್ವೇ? ಗುರುಪತ್ನಿಯನ್ನೇ ಸಂಭೋಗ ಮಾಡಿಬಿಟ್ನಲ್ರಿ ಚಂದ್ರ, ಅವನನ್ನು ಭಗವಂತ ಕೈ ಹಿಡಿದಿಲ್ವೇ? ಯಾವ ಪುಣ್ಯ ಯಾವ ಪಾಪ ಭಗವಂತನಿಗೆ ಲೆಕ್ಕ? ಯಾಕೆ ಪುಣ್ಯ ಪಾಪ ಪುಣ್ಯ ಪಾಪ ಪುಣ್ಯ ಪಾಪ ಅಂತ ಬಡದಾಡಿ ಸಾಯ್ತೀರಿ? ಅದೊಂದು ವ್ಯವಸ್ಥೆ ಅಷ್ಟೇ. ಪುಣ್ಯ ಪಾಪಗಳು ಎಂಬುದು ಒಂದು ವ್ಯವಸ್ಥೆ. ಆದರೆ ನಾವು ಮಾಡತಕ್ಕಂಥ ಸಾಧನೆಯ ಮುಖ್ಯ ಉದ್ದೇಶ ಹರಿಪ್ರೀತಿ. ಭಗವಂತ ನಾನು ಏನೇ ಕೆಲಸ ಮಾಡಿದರೂ ನೀನು ಪ್ರೀತನಾಗಬೇಕು ಅಂತಷ್ಟೇ. ಸಹಸ್ರಾರು ಜನನ ಕೊಲೆ ಮಾಡಿ ಬಿಸಾಕಿಬಿಟ್ರು ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ದೇವರು. ಧ್ವಂಸ ಮಾಡಿ ಬಿಸಾಡಿಬಿಟ್ರು ಎಲ್ಲರನ್ನೂ ಕೂಡ, ಅರ್ಜುನಾದಿಗಳೆಲ್ಲರೂ ಕೂಡ. ಈ ಪಾಟಿ ಕೊಲೆ ಮಾಡಿದ್ಯಾ, ಪಾಪ ಬಂತು, ಹೋಗು ನೀನು ದೂರ ಅಂದೇನೋ ಭಗವಂತ. ಅವರ ಮನೆಯಲ್ಲೇ ವಾಸ ಮಾಡ್ದ ನಮ್ಮಪ್ಪ. ಅವರ ಮನೆಯಲ್ಲೇ 5 ವರ್ಷಗಳ ಕಾಲ ಭಗವಂತ ಕೃಷ್ಣ ಪರಮಾತ್ಮ ಚೆನ್ನಾಗಿ ವಾಸ ಮಾಡಿದ. ಸಂತೋಷವನ್ನು ಕೊಟ್ಟ ಅವರಿಗೆ, ಅವರ ಜೊತೆಯಲ್ಲಿ ಸಹಭೋಗವನ್ನು ಮಾಡಿದ ಭಗವಂತ. ಯಾವ ಪುಣ್ಯ ಯಾವ ಪಾಪ? ಪುಣ್ಯ ಪಾಪಗಳು ಒಂದು ವ್ಯವಸ್ಥೆ ಅಷ್ಟೇ. ನಮಗೊಂದು ಭೀತಿ ಭಯ, ನಾವು ಸರಿಯಾಗಿ ನಡ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಒಂದು ವಿಧಾನ, ಅದೊಂದು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ನಮ್ಮ ಸಾಧನೆಯ ಮೂಲ ಉದ್ದೇಶ ಭಗವಂತನ ಪ್ರೀತಿ. ನಾವೇನು ದಾನ ಮಾಡಲಿ, ಒಂದು ಮರದ ಭಾಗನ ಕೊಡಲಿ, ಒಂದು ಪೂಜೆ ಮಾಡಲಿ, ಒಂದು ಪುನಸ್ಕಾರ ಮಾಡಲಿ, ಏನೇ ಮಾಡಲಿ, ಅದರ ತಾತ್ಪರ್ಯ ಏನು? ಅಂತಿಮವಾಗಿ ಅದರ ತಾತ್ಪರ್ಯ ಏನು? ಭಗವಂತ ಪ್ರೀತನಾಗು.